ಇದು ತೀಕ್ಷ್ಣ ಕಣ್ಣಿನ ನೋಟ. ಜೈ ಕೃಷ್ಣ, ಜೈ ಜೈ ಕೃಷ್ಣ. ಆತ್ಮೀಯ ಸಂತ್ರಸ್ತರ ಬಂಧುಗಳೇ, ಕೃಷ್ಣಾ ಮೇಲ್ದಂಡೆ ಯೋಜನಾ ಬಾಧಿತ ಸಂತ್ರಸ್ತರ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಹಾಗೂ ಜಿಲ್ಲೆಯ ಇತರ ಸಂಘ ಸಂಸ್ಥೆಗಳ ಸಂಯುಕ್ತ ಸಹಯೋಗದಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ಪೂರ್ಣಗೊಳಿಸುವ ಉದ್ದೇಶಕ್ಕಾಗಿ ಅಹೋರಾತ್ರಿ ಧರಣಿ, ಸರದಿ ಉಪವಾಸ ಸತ್ಯಾಗ್ರಹ ನಡೆಯಲಿದೆ. ದಿನಾಂಕ 3/12/2024 ಮಂಗಳವಾರ ಬೆಳಿಗ್ಗೆ 11 ಗಂಟೆಗೆ ಬಾಗಲಕೋಟೆ ನಗರದ ಕಾಳಿದಾಸ ವೃತ್ತದಿಂದ ಜಿಲ್ಲಾಡಳಿತ ಕಚೇರಿಯವರೆಗೆ ಪಾದಯಾತ್ರೆ ನಡೆಸಿ ನಂತರ ಅಹೋರಾತ್ರಿ ಧರಣಿ ಸತ್ಯಾಗ್ರಹ, ಸರದಿ ಉಪವಾಸ ಸತ್ಯಾಗ್ರಹ ನಡೆಯಲಿದೆ. ತಮ್ಮ ಹಕ್ಕಿಗಾಗಿ ಸಹಸ್ರ ಸಂಖ್ಯೆಯಲ್ಲಿ ಮುಳುಗಡೆ ಸಂತ್ರಸ್ತರು ಪಾಲ್ಗೊಂಡು ಯಶಸ್ವಿಗೊಳಿಸಿ. ನಮ್ಮ ಪಾಲು ನಮಗೆ ಕೊಡಿ, ಇಲ್ಲದಿದ್ದರೆ ಕುರ್ಚಿ ಬಿಡಿ. ಸಂತ್ರಸ್ತ ಬಂಧುಗಳೇ, ಹೇಳಿ ಎದ್ದೇಳಿ ತಮ್ಮ ಹಕ್ಕಿಗಾಗಿ ಪ್ರತಿಭಟಿಸಿ. ಕರ್ನಾಟಕ ರಾಜ್ಯದ ಒಟ್ಟು ಜಲಸಂಪನ್ಮೂಲದಲ್ಲಿ ಪ್ರತಿಶತ 68% ಜಲಸಂಪನ್ಮೂಲ ಉತ್ತರ ಕರ್ನಾಟಕದಲ್ಲಿದೆ. ಇಷ್ಟೊಂದು ಪ್ರಮಾಣದ ಜಲಸಂಪನ್ಮೂಲವನ್ನು ಹೊಂದಿದ್ದರೂ ಕೂಡ ಕೃಷ್ಣಾ ಮೇಲ್ದಂಡೆ ಯೋಜನೆಯ 3ನೇ ಹಂತದ ಅನುಷ್ಠಾನಗೊಳ್ಳದ ಕಾರಣಕ್ಕಾಗಿ ಹಾಗೂ ಉತ್ತರ ಕರ್ನಾಟಕದ ಅಭಿವೃದ್ಧಿ ವಂಚಿತವಾದುದಕ್ಕಾಗಿ ಪ್ರಾದೇಶಿಕ ಅಸಮಾನತೆ ಉಂಟಾಗಿ ಬರದ ನಾಡೆಂಬ ಹಣೆಪಟ್ಟಿ ಕಟ್ಟಿಕೊಂಡ ಉತ್ತರ ಕರ್ನಾಟಕದ ಹಿತಕ್ಕಾಗಿ ಹೋರಾಟಕ್ಕೆ ಬನ್ನಿ. ದಶಕ ಕಳೆದರೂ ಕಣ್ಣೀರು ಕೂಡು ತಪ್ಪಲಿಲ್ಲ. ದಶಕ ಕಳೆದರೂ ಕಣ್ಣೀರು ಕೂಡು ತಪ್ಪಲಿಲ್ಲ. ಇದೇ ದಿನಾಂಕ 3/12/2024 ಮಂಗಳವಾರ ಬಾಗಲಕೋಟೆಯಲ್ಲಿ ನಡೆಯಲಿರುವ ಮುಳುಗಡೆ ಸಂತ್ರಸ್ತರ ಹಿತರಕ್ಷಣಾ ಹೋರಾಟದಲ್ಲಿ ತಾವೆಲ್ಲ ಸಹಸ್ರ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸರ್ಕಾರದ ಮೇಲೆ ತಮ್ಮ ಹಕ್ಕು ಪ್ರತಿಪಾದಿಸಿ ಬನ್ನಿ ಬಂಧುಗಳೇ, ಹೋರಾಟಕ್ಕೆ ಸಜ್ಜಾಗಿ. ಕಣ್ಣ ಮುಂದೆ ಮುಳುಗಿ ಹೋದು ತಪ್ಪಲಿಲ್ಲ ನಮ್ಮ ಗೋಳು. ಕಣ್ಣ ಮುಂದೆ ಮುಳುಗಿ ಹೋದು ತಪ್ಪಲಿಲ್ಲ ನಮ್ಮ ಗೋಳು. ತಪ್ಪಲಿಲ್ಲ ನಮ್ಮ ಗೋಳು. ಬಂಧುಗಳೇ, ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ತಮ್ಮ ಮನೆ, ಮಠ, ಆಸ್ತಿ ಪಾಸ್ತಿಗಳು ಕಳೆದುಕೊಂಡು ಕಂಗಾಲಾಗಿರುವ ಸಂತ್ರಸ್ತರಿಗೆ ಸೂಕ್ತ ನ್ಯಾಯ ಸಿಗುವವರೆಗೆ ಹೋರಾಟಕ್ಕೆ ಸಿದ್ಧರಾಗಿ. ನಮ್ಮ ಪಾಲು ನಮಗೆ ಕೊಡಿ, ಇಲ್ಲದಿದ್ದರೆ ಕುರ್ಚಿ ಬಿಡಿ. ನಮ್ಮ ಪಾಲು ನಮಗೆ ಕೊಡಿ, ಇಲ್ಲದಿದ್ದರೆ ಕುರ್ಚಿ ಬಿಡಿ. ಇಲ್ಲದಿದ್ದರೆ ಕುರ್ಚಿ ಬಿಡಿ. ಇಲ್ಲದಿದ್ದರೆ ಕುರ್ಚಿ ಬಿಡಿ. ಕುರ್ಚಿ ಬಿಡಿ. ಕುರ್ಚಿ ಬಿಡಿ. ಇದು ತೀಕ್ಷ್ಣ ಕಣ್ಣಿನ ನೋಟ.